ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀನಾದೇನಾ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್. ಇವತ್ತಿನ ಸಂಚಿಕೆ ವಿಡಿಯೋ ಏನೇನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ವಿಕ್ರಮ್ ಕುಡಿದ ಮಧ್ಯದಲ್ಲಿ ಏನೇನೋ ಮಾತಾಡ್ತಿರ್ತಾನೆ ವೇದಾಗೆ. ಇನ್ನು ಮುಂದೆ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ನಾನು ಹೇಳ್ತೀನಿ ಮಾಡೋದಷ್ಟೇ ನಿನ್ನ ಕೆಲಸ. ನಾನು ಕೊಂಡ್ರಂದರೆ ಕೊಂಡಿರ್ಬೇಕು, ನಿಲ್ಲಂದರೆ ನಿಲ್ಲಬೇಕು, ಅದಷ್ಟೇ ನಿನ್ನ ಕೆಲಸ ಅಂತ ವಿಕ್ರಮ್ ಮಾತುಗಳನ್ನು ತಡ್ಕೊಳಕ್ಕಾಗದೆ ತುಂಬ ನೋವುಪಟ್ಟು ಕಣ್ಣೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿಗೆ ಅಲ್ಲಿ ಇನ್ಸ್ಪೆಕ್ಟ್ರ್ ಒಂದು ಜೀಪ್ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಇವರು ಕೂಡ ಅಲರ್ಟ್ ಆಗ್ತಾರೆ. ಬಂದರು ಪೊಲೀಸರು ಅಂತ. ಪೊಲೀಸರು ಏನಿದು ಕೊಡೋದು ಗಲಾಟೆ ಮಾಡ್ತಿದ್ದೀರಾ, ಯಾಕಮ್ಮ ನೀವು ಇಲ್ಲಿದ್ದೀರಾ, ಹೊರಟೋಗಿ ಇಲ್ಲಿಂದ, ಇಷ್ಟೊತ್ತಲ್ಲಿ ನೀವು ಯಾಕೆ ಇಲ್ಲಿಗೆ, ಹೋಗಿ ಅಮ್ಮ, ಇದು ಇವರು ಇಷ್ಟು ಗಲಾಟೆ ಮಾಡ್ತಿದ್ದಾರೆ, ಇಲ್ಲೇ ನಿಂತ್ಕೊಂಡಿದ್ದೀರಾ, ಹೋಗಿ ಅಂತ ಹೇಳ್ತಾರೆ. ಯಾಕೋ ಹಿಂಗೆ ಮಾತಾಡ್ತಿದ್ದೇನೆ, ನಾವು ಯಾರಂತ ಗೊತ್ತಿಲ್ವೇನೋ, ನಮ್ಮ ಬಗ್ಗೆ ಹೇಳ್ರೋ, ಹಿಂಗೆ ನೀನು ಯಾರಾದರೆ ಏನೋ ಕುಡುಕರು ಗ್ಯಾಂಗು ತಾನೇ ನಿಮ್ಮದು ಅಂತ ಇನ್ಸ್ಪೆಕ್ಟ್ರು ಕೂಡ ಬೈತರು. ವೇದಾನ ಕಳಿಸ್ತಾರೆ. ಅವ್ರು ಹೋಗ್ತಾರೆ. ಈ ಕಡೆ ಇನ್ಸ್ಪೆಕ್ಟ್ರ್ ಇವ್ರಿಗೆಲ್ಲ ವಾರ್ನ್ ಮಾಡಿ ಹೊರಡ್ತಾರೆ. ಇಲ್ಲಿ ಮನೆಗೆ ಬಂದ ತಕ್ಷಣ ವೇದಾಗೆ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಈ ಬಿಸ್ನೆಸ್ ಅಂತೂ ನಮ್ದು ಕೈ ಬಿಟ್ಟು ಹೋಯ್ತಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ, ಯಾಕೆ ಹಿಂಗೆ ಒಂಥರ ಇದೆಯಾ, ಸೌಂದರ್ಯನ ನೀನು ಕರ್ಕೊಂಡೋಗಿದ್ದಕ್ಕೆ ಅವರಮ್ಮ ಎಷ್ಟೊಂದು ಕಿರಿಸ್ತಾ ಇದ್ರು ಗೊತ್ತಾ ಅಂತ ಹೇಳ್ತಿರ್ತಾರೆ. ಈಗ ಏನು ಮಾಡೋದು, ನಮ್ಮ ಬಿಸ್ನೆಸ್ ಇಲ್ಲ ಅಂತ ನಾವು ಬೇಜಾರು ಮಾಡೋದು ಬೇಡ, ನಾನು ಒಂದು ತಲೆಯಲ್ಲಿ ಒಂದು ಐಡಿಯಾ ಓಡಿದೆ ಅಂತ ಅವ್ರ ತಾಯಿ ಹೇಳ್ತಾರೆ. ನಾವು ಹಪ್ಪಳು ಸ್ಯಾಂಡ್ಗೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾರೆ. ಸೂಪರ್ ಐಡಿಯಾ, ಇವಾಗಂತೂ ಸೋಷಿಯಲ್ ಮೀಡಿಯಾದೆ ಇಂಥ ಬಿಸ್ನೆಸ್ಗಳು ಸಖತ್ತಾಗಿ ಲಾಭ ಕೊಡುತ್ತೆ, ನನಗಂತೂ ಇದರಲ್ಲಿ ಸಖತ್ ಇಷ್ಟ ಆಯಿತು ಅಂತ ಅವರಪ್ಪ ಕೂಡ ಹೇಳ್ತಾರೆ. ಆಗ ವೇದ ನಿನಗೆ ಹೆಂಗೆ ಅನಿಸುತ್ತಮ್ಮ ಅಂತ ಹೇಳ್ತಾರೆ. ಆಗ ಮತ್ತೆ ಅವಳೇನೋ ಮಾತಾಡಲ್ಲ. ಅವ್ರ ತಮ್ಮ ಹೇಳ್ತಾರೆ ಸೂಪರ್ ಆಗಿದೆ ಅಂತ. ಆಗ ಹೇಳ್ತಾರೆ ವೇದ ಅವರಪ್ಪ ರಾಜನ್ ಅವ್ರು ಹೇಳ್ತಾರೆ, ಇದ್ರ ಜೊತೆ ನಾವು ಯಾಕೆ ನಿಪ್ಪಟ್ಟು ಅದು ಇದು ಇನ್ನೂ ಸ್ನ್ಯಾಕ್ಸ್ನ ಆ್ಯಡ್ ಮಾಡಿದ್ರೆ ಸಖತ್ತಾಗಿ ಬಿಸ್ನೆಸ್ ಲಾಭ ಆಗುತ್ತಲ್ಲ ಅಂತ ಹೇಳ್ತಾರೆ. ಆಗ ವೇದ ಏನೂ ಮಾತಾಡೋದ್ಲೇ ಹೋದ್ಲಲ್ಲ, ಯಾಕೆ ಅವಳಿಗೆ ಯೋಚನೆ ಮಾಡ್ತೀನಿ ಅಂತಿದ್ದಾಳೆ. ವೇದ ಯೋಚನೆ ಮಾಡಿ ನಾಳೆ ನಾನು ನಿರ್ಧಾರ ತಿಳಿಸ್ತೀನಿ ಅಂತ ಹೋಗ್ಬಿಡ್ತಾರೆ. ಈ ಕಡೆ ವಿಕ್ರಮ್ ಹತ್ರ ಅವರ ಬ್ರದರ್ ಇರ್ತಾರಲ್ಲ, ಅವ್ರು ಬಂದುಬಿಟ್ಟು ಹೇಳ್ತಾರೆ, ಏನೋ ನಿನ್ನೆ ಎಷ್ಟು ಗಲಾಟೆ ಮಾಡಿದೆ, ಕುಡಿದ ಮಧ್ಯದಲ್ಲಿ ಗಲಾಟೆ ಮಾಡಿದ್ದು ನೆನಪೇ ಇಲ್ವಾ, ಯಾಕೆ ಹಂಗೆ ಮಾಡಿದೆ, ಆ ವೇದ ಜೊತೆ ಏನು ಮಾಡಿದೆ ಗೊತ್ತಾ ನೀನು, ಬೆಂಕಿ ಇತ್ತು, ಸಪ್ತಪದಿ ತುಳಿಯೋರಂಗೆ ಅವಳನ್ನ ಕರ್ಕೊಂಡು 7 ಸುತ್ತು ಹಾಕಿದೆ, ಅವಳಿಗೆ ಏನೇನಂದೆ ಗೊತ್ತಾ, ಏನೂ ನೆನಪಿಲ್ವಾ ನಿನಗೆ, ಕುಡಿದ ಮಧ್ಯದಲ್ಲಿ ಇನ್ನೂ ಇಳಿದಿಲ್ವಾ, ಯಾಕೆ ಹಿಂಗೆ ಆಡ್ತಿದ್ದೆ ನಿನ್ನೆ, ಏನೋ ನೀನು ಅಂತ ಬೈತಿರ್ತಾರೆ. ಆಗ ಹೌದಾ ಹೀಗೆಲ್ಲ ಆಯಿತಾ ಅಂತ ಇಲ್ಲಿ ವಿಕ್ರಮ್ ಕೂಡ ಅಂತಾರೆ. ನಡೀತಾ ಹಂಗಿದ್ರೆ ನನಗೇನು ನೆನಪಿಲ್ಲ ಅಂತ ಹೇಳ್ತಾರೆ. ಈ ಕಡೆ ವೇದ ವಿಕ್ರಮ್ ಅಂತೂ ಅವನಿಗೆ ವೇದ ಮೇಲೆ ಸ್ವಲ್ಪವಾಗಿ ಪ್ರೀತಿ ಶುರುವಾಗ್ತಿದೆ ಅಂತ ಹೇಳ್ಬೋದು. ಈ ಕಡೆ ವೇದ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ, ಇರೋದೊಂದು ಬಿಸ್ನೆಸ್ಸು ಕೈ ತಪ್ಪೋಗಿದೆ, ನಮಗೆ ನೀನೇ ದಾರಿದೀಪ ಮಾಡಬೇಕು, ನಮ್ಮ ಕೈ ಹಿಡಿಸ್ಬೇಕು, ನಾವು ಏನೇ ಮಾಡಿದ್ರು ಅದರಲ್ಲಿ ನಮಗೆ ಯಶಸ್ಸು ಕಾಣಿಸ್ಬೇಕು, ದಯವಿಟ್ಟು ದೇವರೇ ಹೇಗಾದರೂ ಮಾಡಿ ನಮಗೆ ಯಶಸ್ಸು. ವಿಕ್ರಮ್ ಅವರಪ್ಪ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ ಅಂತ, ಹೋಗಿ ಬನ್ನಿ ಡ್ಯಾಡು ಪಾಪ ಅಂತ ಹೇಳ್ತಿರ್ತಾರೆ. ನೀನು ಬರ್ಬೋದಲ್ವಾ ಅಂತ ಹೇಳ್ತಾರೆ. ಇಲ್ಲ ನನ್ನ ಚೂರು ಕೆಲಸ ಇದೆ ಅಂತ ಹೇಳ್ತಾರೆ. ನಾಳೆ ಈ ಸಾಮ್ರಾಜ್ಯನ ನೀನೇ ಆಳು ಅನ್ಕೊಣೋ, ಯಾಕೆ ಬರಲ್ಲ ನೀನು, ಎಲ್ಲವನ್ನೂ ತಿಳ್ಕೊಬೇಕು ತಾನೆ ಅಂತ ಹೇಳ್ತಾರೆ. ಇಲ್ಲ ಪಾಪ ನೀನು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೆಯಾ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ವೇದ ಮನೆಗೆ ಈ ಹೆಣ್ಮಕ್ಳಿದಾರಲ್ಲೋ ಅವ್ರು ತುಂಬಾ ಇದು ನಿನಗೂ ಕೂಡ ಗೊತ್ತಿದೆ ತಾನೆ, ಹೆಣ್ಮಕ್ಳು ಸವಾಸಕ್ಕೆ ಹೋಗಬಾರ್ದು, ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಅವರು ಅಂತ ಅವ್ರ ಅಪ್ಪ ಕೂಡ ಹೇಳ್ತಾರೆ. ಈ ಕಡೆ ವಿಕ್ರಮು ಪಾಪ ನನಗೆಲ್ಲ ಗೊತ್ತು, ನಾನು ಫುಲ್ ಬುದ್ಧಿವಂತಿದ್ದೀನಿ, ನಾನು ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀನಿ, ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿರಿ, ಹೋಗಿ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ವೇದ ಅವ್ರ ಅಕ್ಕನ ಸೌಂದರ್ಯ ಅವ್ರಿಗೆ ಹೇಳ್ತಿರ್ತಾರೆ, ನಾನು ಏನು ಮಾಡಿದೆ, ಅವತ್ತು ಅವ್ನು ಯಾರೋ ಒಂದು ರೌಡಿಗೆ ಹೊಡಿತಿದ್ದ, ರೌಡಿ ಅಲ್ಲ ಸಾರಿ ಯಾರಿಗೋ ಹೊಡಿತಿದ್ದ, ಅವನು ಆ್ಯಕ್ಚುಲಿ ಅವನು ತಪ್ಪು ಮಾಡಿರ್ತಾನೆ, ಅವನು ಡ್ರಗ್ಸ್ ಮಾಡ್ತಿರ್ತಾನೆ, ಅದನ್ನು ಅವ್ನಿಗೆ ಹೊಡಿತಿರ್ತಾನೆ. ಅದು ಗೊತ್ತಿಲ್ಲ ವೇದ ವಿಕ್ರಮ್ಗೆ, ಅವತ್ತು ಅವ್ನಿಗೆ ಯಾಕೆ ಹೊಡಿತಿದ್ಯಾ ಅಂತ ಒಂದು ಏಟು ಹೊಡೆದ್ಬಿಡ್ತಾರೆ. ಅವತ್ತಿಂದ ದ್ವೇಷ ಹುಟ್ಟು ನೋಡು ಶುರು ಆಯಿತು ವೇದ ವಿಕ್ರಮ್ ಮಧ್ಯ ಅಂತ ಹೇಳ್ಬೋದು. ಈ ಕಡೆ ವಿಕ್ರಮ್ ಬರ್ತಿರ್ತಾನೆ. ಬಂದ ತಕ್ಷಣ ಅಯ್ಯೋ ಇವನು ಎದಕ್ಕೆ ಬರ್ತಾಯಿದ್ದಾನೆ ಮನೇಲಿ, ಮತ್ತೇನು ರಾಮಾಯಣ ಶುರು ಮಾಡ್ತಾನೆ, ಏನು ಗಲಾಟೆ ಮಾಡ್ತಾನೆ ಅಂತ ವೇದ ಅವ್ನು ನೋಡಿಬಿಟ್ಟು ಓಡೋಗ್ತಿರ್ತಾನೆ. ಏನು ಅಂತ ಓಡೋಗ್ತಿರ್ಬೇಕಾದ್ರೆ ಬಿದ್ದು ಬಿಡ್ತಾಳೆ. ಆಮೇಲೆ ಬಿದ್ದು ಇಬ್ಬರದ್ದು ಒಂದು ರೊಮ್ಯಾಂಟಿಕ್ ಸೀನ್ನ ತೋರಿಸ್ತಾರೆ. ಆಗ ವೇದ ಯಾರ ಮನೆಗೆ ಏನಂತ ಹಿಂಗೆ ಗೂಳಿಗತೆ ನುಂಗ್ಕೊಂಡ್ಬಿಡ್ದ, ಎದಕ್ಕೆ ಬಂದಿದ್ದೆ ನಮ್ಮ ಮನೆಗೆ ನಡೆ ಅಂತ ಹೇಳ್ತಿರ್ತಾರೆ. ಯಾಕೆ ಬರ್ತೀಯ ನಮ್ಮ ಮನೆಗೆ ನೀನು ಪದೇ ಅಂತ ಹೇಳ್ತಿರ್ತಾರೆ. ನಾನು ನಿನ್ನ ಜೊತೆ ಮಾತಾಡೋಕೆ ಬಂದಿಲ್ಲ, ನಿಮ್ಮ ಮನೇಲಿ ಜೊತೆ ಮಾತಾಡೋಕೆ ಬಂದಿಲ್ಲ, ನೀನು ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾರೆ. ವಾವ್ ಸೂಪರ್, ಏನು ದೋಸೆ ಮಾಡ್ತಿದ್ದೀರಾ ಆಂಟಿ, ನನಗೊಂದು 2 ದೋಸೆ ಗಟ್ಟಿ ಚಟ್ನಿ ಹಾಕೊಂಡು ಬನ್ನಿ ಹೋಗಿ ಆಂಟಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲೊಂದು ಪ್ಲೇಟ್ ಇರುತ್ತೆ, ಇದು ಯಾರು ಪ್ಲೇಟು ಅಂತ ಹೇಳ್ತಾರೆ. ನಂದು ಅಂತ ಸೌಂದರ್ಯ ಹೇಳ್ತಾರೆ. ಅಕ್ಕನ ತಿಂದರೆ ಚೆನ್ನಾಗಿರುತ್ತೆ, ಇವಳು ತಿಂದರೆ ವಿಷ ಆಗುತ್ತಪ್ಪ, ಹಾಗಿದ್ರೆ ನಾನು ಇದೇ ದೋಸೆ ತಿಂತೀನಿ. ಆಂಟಿ ದೋಸೆ ಇಟ್ಕೊಂಡಿದ್ದೀರಲ್ಲ ಕೈಯಲ್ಲಿ ಹಾಕಿ, ನಾನು ಬಂದಿರೋ ವಿಷಯಕ್ಕೆ ನೀವೆಲ್ಲ ಇವಾಗ ಖುಷಿ ಪಡ್ತೀರಾ, ನಾನು ಏನು ಹೇಳ್ತೀನಿ ಕೇಳಿಸ್ಕೊಳ್ಳಂತ್ರೆ, ನೀನು ಏನು ಮಾತಾಡಬೇಡ, ಗಪ್ಪಾಗಿ ನಿಂತ್ಕೊಂಡ್ಬಿಡು ಅಂತ ಹೇಳ್ತಾರೆ. ಯಾಕಪ್ಪ ನೀನು ಅಂತ, ನಾನು ನಿಮ್ಮ ಅಂಗಡಿನ ವಾಪಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ರಾಜನ್ ಅವ್ರಿಗೆ ವಿಕ್ರಮ್ ನೇರವಾಗಿ ಹೇಳ್ಬಿಡ್ತಾನೆ. ಅಪ್ಪ ಇವನು ಮಾತು ನಂಬಕ್ಕೆ ಹೋಗ್ಬೇಡಿ, ಏನೋ ಸ್ಕ್ಯಾಮ್ ಇದೆ, ಏನೋ ಮಾಡ್ತಿದ್ದಾನೆ ಇವನು, ಒಂದಕ್ಕೆ ಡಬಲ್ಗೆ ಮಾಡ್ತಾನೆ ಇವನು ಅಂತ ಇಲ್ಲಿ ವೇದ ಹೇಳ್ತಿರ್ತಾರೆ. ಆಗ ನಿಮ್ಮ ಅಂಗಡಿ ವಾಪಸ್ ಬೇಕೋ ಬೇಡೋ, ನಾನು ನಿಮ್ಮ ಅಂಗಡಿನ ವಾಪಸ್ ಕೊಡೋಕ್ಕಂತಲೇ ಬಂದಿದ್ದೀನಿ ಅಂತ ವೇದಾಗೆ ವಿಕ್ರಮ್ ಹೇಳ್ತಾರೆ. ಈ ಕಡೆ ಇವಾಗ ಅಂಗಡಿ ವಾಪಸ್ ಕೊಡೋಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಈಗ ವಿಕ್ರಮು ಯಾವ ಕಂಡೀಷನ್ ಆಗ್ತಾರೆ, ಅಂಗಡಿ ಹೇಗೆ ವಾಪಸ್ ಕೊಡೋಕ್ಕೆ ಬರ್ತಾರೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.